8 ಬಾರಿ ದಸರಾದ ಅಂಬಾರಿಯನ್ನ ಹೊತ್ತಿದ್ದ ಅರ್ಜುನನ ಮೇಲೆ ಎಲ್ಲರಿಗೂ ಒಂದು ಭಾವನಾತ್ಮಕ ಸಂಬಂಧ. ಅರ್ಜುನ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಪ್ರೀತಿ, ಮಮತೆ, ಆಸ್ತೆ. ಆದರೆ ಅರ್ಜುನ ಇನ್ನಿಲ್ಲ ಅಂತ ಕೇಳುವಂತಹ ಸಂದರ್ಭ ಇದೆಯಲ್ಲ, ಅದು ಪ್ರತಿಯೊಬ್ಬರಿಗೂ ಕೂಡ ಕರುನಾಡಿನ ಜನರಿಗೆ ಏನಾಯಿತು ಅನ್ನುವಂತಹ ಆತಂಕಕ್ಕೆ ಕಾರಣ ಆಗಿತ್ತು. ಹಾಗಾದ್ರೆ ಅರಣ್ಯಾಧಿಕಾರಿಗಳ ಎಡವಟ್ಟಿಗೆ ದಸರಾ ಆನೆ ಬಲಿಯಾಯ್ತಾ? ಕಾರ್ಯಾಚರಣೆಯ ವೇಳೆ ದೊಡ್ಡ ಎಡವಟ್ಟಾಯ್ತಾ? ಕಾಡಾನೆಯ ಬದಲು ಅರ್ಜುನನಿಗೆ ಅರವಳಿಕೆ ಇಂಜೆಕ್ಷನ್ ಅನ್ನ ನೀಡಲಾಯ್ತಾ ಅನ್ನುವಂತಹ ನೂರಾರು ಅನುಮಾನಗಳು ಅರ್ಜುನನ ಸಾವಿನಲ್ಲಿ ಕಾಣಿಸ್ತಾ ಇದೆ. ಗುರಿ ತಪ್ಪಿ ಅರ್ಜುನನಿಗೆ ಇಲ್ಲಿ ಅರವಳಿಕೆ ಇಂಜೆಕ್ಷನ್ ಬಿತ್ತ. ಅರವಳಿಕೆ ಇಂಜೆಕ್ಷನ್ ನಿಂದನೇ ಅರ್ಜುನ ನಿತ್ರಾಣವಾಗಿದ್ನ. ಅರ್ಜುನ ನಿತ್ರಾಣ ಆದಂತಹ ಸಂದರ್ಭದಲ್ಲಿ ಕಾಡಾನೆ ದಾಳಿಯನ್ನ ಮಾಡುತ್ತೆ. ಕಾಡಾನೆ ದಾಳಿಯಿಂದ ಆತ ಅಲ್ಲಿ ಬಚಾವಾಗೋದಕ್ಕೆ ಸಾಧ್ಯನೇ ಆಗಿಲ್ಲ. ಅರ್ಜುನ ಸಾವನ್ನಪ್ತಾನೆ. ಕಾಡಾನೆಯ ಎದುರು ಹೋರಾಡೋದಕ್ಕೆ ಅರ್ಜುನ ಅಲ್ಲಿ ಬಲವನ್ನು ಕಳೆದುಕೊಂಡಿದ್ದ. ನಡೆಯೋದಿಕ್ಕೂ ಆಗದೆ ಮರಕ್ಕೆ ಒರಗಿಕೊಂಡಿದ್ದ ಅರ್ಜುನ ಆನೆ. ಅರ್ಜುನನ ಸಾವಿಗೆ ಕಾರಣ ಆಗಿರುವಂತಹ ಅಧಿಕಾರಿಗಳಿಗೆ ಶಿಕ್ಷೆ ಏನು? ಕಾಡಾನೆ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ತೆಗೆದುಕೊಳ್ಬೇಕಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಅಲ್ಲಿ ತೆಗೆದುಕೊಳ್ಳಿಲ್ವಾ? ಯಾವ ರೀತಿಯ ನಿರ್ಲಕ್ಷ್ಯವನ್ನ ಇಲ್ಲಿ ಮಾಡಲಾಗ್ತಾ ಇದೆ? ಪ್ರತಿ ಒಂದು ಹಂತದಲ್ಲೂ ನಾವು ಗಮನಿಸ್ತಾ ಇದ್ವಿ, ಯಾವುದಾದ್ರೂ ಪ್ರಾಣಿಗಳನ್ನ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಬೇಜವಾಬ್ದಾರಿ, ಅಲ್ಲಿ ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದು. ಮೊನ್ನೆ ಚಿರತೆಯ ವಿಚಾರದಲ್ಲೂ ಅದೇ ಆಯಿತು. ಚಿರತೆಯನ್ನ ನಾವು ಗಮನಿಸಿದಾಗ ಅದನ್ನ ಸೆರೆ ಹಿಡಿಯುವಂತಹ ಸಂದರ್ಭದಲ್ಲೇ ಗುಂಡೇಟನ್ನ ಕೊಡುವಂತಹ ಪ್ರಸಂಗ ಕೂಡ ಆಯ್ತು. ಅದಕ್ಕೆ ಕಾರಣಗಳು ನೂರಾರು ಹೇಳ್ತಾರೆ. ಹಾಗಾದ್ರೆ ಪ್ರಾಣಿಗಳನ್ನ ಸಾಯಿಸ್ತಾನೆ ಹೋಗೋದಾ? ಈ ರೀತಿಯಾದಂತಹ ಕ್ರಮಗಳನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿ ತೆಗೆದುಕೊಳ್ತಾ ಇರೋದು. ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಲ್ವಾ? ಗೊತ್ತಿದೆ ಯಾವ ರೀತಿಯಾದಂತಹ ಅಟ್ಯಾಕ್ ಆಗತ್ತೆ, ಒಂಟಿ ಸಲಗವನ್ನ ಸೆರೆಹಿಡಿಯುವಂತಹ ಸಂದರ್ಭದಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಹೇಳಿ. ಬಟ್ ಇಲ್ಲಿ ಅಂತಹ ಕ್ರಮಗಳನ್ನ ಕೈಗೊಳ್ಳಲಾಗದೆ ನಿರ್ಲಕ್ಷ್ಯವನ್ನ ಮಾಡಲಾಯ್ತಾ? ಬೇಜವಾಬ್ದಾರಿಯಿಂದ ನಾವು ಅರ್ಜುನನನ್ನ ಕಳೆದುಕೊಂಡ್ವಾ ಅನ್ನುವಂತಹ ಪ್ರಶ್ನೆಗೆ ಈಗ ಅರಣ್ಯ ಇಲಾಖೆಯ ಸಿಬ್ಬಂದಿಯೇ ಇಲ್ಲಿ ಉತ್ತರಿಸಬೇಕಾಗತ್ತೆ. ಜೊತೆಗೆ ಅವರೇ ಇಲ್ಲಿ ಮಾಡಿದಂತಹ ತಪ್ಪಿಗೆ ಪಾಠವನ್ನ, ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ. ಕೋವಿಂದ ಶೂಟ್ ಆಗಿದೆಯಾ? ಕಾಲಿಗೆ. ಯಾವ ಕಾಲಿಗೆ? ಕಾಲಂತ ಗೊತ್ತಾಗಿಲ್ವಾ? ನೀನು ಆನೆ ಮೇಲೆ ಇದ್ದವಾಗ? ಅರ್ಜುನ ಮೇಲೆ ಇದ್ದೀನಿ ನೀನು? ನೀನು ಇದ್ದ? ಹಾಂ. ಪ್ರಶಾಂತನೇ ಅದು ಬಿದ್ದೋಗ್ಬಿಡ್ತಾ ಇದು ಟ್ರಾನ್ಸ್ಲೇಷನ್ ಹೊಡೆದಾಗ? ಹಾಂ, ಕರ್ಕೊಂಬಂದ್ರು ಅಂದ್ರೆ ಅದಕ್ಕೆ ಅನಶಿಷ್ಯ ಹೊಡೆದಾಗ ಸುಸ್ತಾಗಿಲ್ವ? ಅದಕ್ಕೆ ರಿವರ್ಸ್ ಕೊಟ್ಟು ವಾಪಸ್ ತಗೊಂಬಂದ್ರ? ಆಮೇಲೆ ಅದೇ ಟೈಮಲ್ಲಿ ಇದಕ್ಕೂ ಹೊಡೆದ್ರ ಇಲ್ಲ ಆಮೇಲೆ ಹೊಡೆದಿದ್ದ ಅರ್ಜುನನಿಗೆ? ಫಸ್ಟ್ ಬಿತ್ತಲ್ಲ ಪೇಟಿಗೆ ಆಗನೇ ಹೊಡೆದ್ಬಿಟ್ಟಿದ್ರು ಅರ್ಜುನನಿಗೆ. ಹಾಂ ಹಾಂ ಹಾಂ. ಫಸ್ಟ್ ಫೈಟ್ ಬಿದ್ದಾಗಲೇ ಅರ್ಜುನನಿಗೆ ಕಾಲಿಗೆ ಶೂಟ್ ಮಾಡಾರೆ ಯಾರು ಡಿಪಾರ್ಟ್ಮೆಂಟ್ ಅವರೇ. ನಿಮಗೆ ಏನೂ ಆಗ್ಲಿಲ್ವಾ ನೀವು ಆನೆ ಇದು ಮಾಡಿದಾಗ? ನಾವು ಎಲ್ಲ ಎಳೆದ್ಬಿಟ್ಟು ಅದಕ್ಕೆ ಗನ್ನಿಂದ ನಾನು ಬರಬೇಕು. ಕೋವಿಂದ ಶೂಟ್ ಆಗಿದೆಯಾ? ಕಾಲಿಗೆ. ಯಾವ ಕಾಲಿಗೆ? ಕಾಲಂತ ಗೊತ್ತಾಗಿಲ್ವಾ? ನೀನು ಆನೆ ಮೇಲೆ ಇದ್ದವಾಗ? ಅರ್ಜುನ ಮೇಲೆ ಇದ್ದೀನಿ ನೀನು? ಹಾಂ. ನೀನು ಇದ್ದ? ಹಾಂ. ಪ್ರಶಾಂತನೇ ಅದು ಬಿದ್ದೋಗ್ಬಿಡ್ತಾ ಇದು ಟ್ರಾನ್ಸ್ಲೇಷನ್ ಹೊಡೆದಾಗ? ಹಾಂ, ಕರ್ಕೊಂಬಂದ್ರು ಅಂದ್ರೆ ಅದಕ್ಕೆ ಅನಶಿಷ್ಯ ಹೊಡೆದಾಗ ಸುಸ್ತಾಗಿಲ್ವ? ಅದಕ್ಕೆ ರಿವರ್ಸ್ ಕೊಟ್ಟು ವಾಪಸ್ ತಗೊಂಬಂದ್ರ? ಆಮೇಲೆ ಅದೇ ಟೈಮಲ್ಲಿ ಇದಕ್ಕೂ ಹೊಡೆದ್ರ ಇಲ್ಲ ಆಮೇಲೆ ಹೊಡೆದಿದ್ದ ಅರ್ಜುನನಿಗೆ? ಫಸ್ಟ್ ಬಿತ್ತಲ್ಲ ಪೇಟಿಗೆ ಆಗನೇ ಹೊಡೆದ್ಬಿಟ್ಟಿದ್ರು ಅರ್ಜುನನಿಗೆ. ಹಾಂ ಹಾಂ ಹಾಂ. ಫಸ್ಟ್ ಫೈಟ್ ಬಿದ್ದಾಗಲೇ ಅರ್ಜುನನಿಗೆ ಕಾಲಿಗೆ ಶೂಟ್ ಮಾಡಾರೆ ಯಾರು ಡಿಪಾರ್ಟ್ಮೆಂಟ್ ಅವರೇ. ನಿಮಗೆ ಏನೂ ಆಗ್ಲಿಲ್ವಾ ನೀವು ಆನೆ ಇದು ಮಾಡಿದಾಗ? ನಾವು ಎಲ್ಲ ಎಳೆದ್ಬಿಟ್ಟು ಆನೆಯಿಂದ ಇಳಿದ್ಬಿಟ್ರ ನೀವು ಆನೆ ಹೊಡೆಯುವಾಗ? ಅಷ್ಟು ಓಡಾಡುವಾಗ ಮರಗಳು ಬೇರೆ ಇತ್ತಲ್ಲ, ಹಾಂ, ಇಲ್ಲಿ ಕೂರಕ್ಕೆ ಆಗಿಲ್ಲ. ಹಾಂ, ಮರ ತಕ್ಕಾಗಿಲ್ಲ ನಿಮಗೆ? ಅದು ಮರ ಚಿಕ್ಕ ಮರ, ಅದು ಮರನೇ ಓಡಿಸ್ಕೊಂಡು ಬರ್ತಿತ್ತು. ಹಾಂ 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 ಹಾಂ. ಆಮೇಲೆ ಇಳಿದ್ಬಿಟ್ಟು ಓಡ್ಬಿಟ್ರ ನೀವು? ಹಾಂ ಹಾಂ ಹಾಂ. ಇಲ್ಲೇ ಸೈಡೆಲ್ಲ ಆಗ್ಬಿಟ್ಟು ನಾವು. ಇಲ್ಲಿ ನಿಮಗೆ ಸೆಕ್ಯೂರಿಟಿ ಯಾರು ಇರಲಿಲ್ವಾ? ಇವರು ಫಾರೆಸ್ಟ್ ಅವ್ರು ಯಾರು ಗನ್ ಇಟ್ಕೊಂಡು ಯಾರು ಇರಲಿಲ್ವಾ? ತೋಟ ಇದೆಲ್ಲ ಗನ್ ಯಾವ ಫೈರ್ ಮಾಡಿ ಅಂತ ಯಾರು ಫೈರ್ ಮಾಡಲೇ ಅಲ್ವಾ? ಈಗ ಅಕಸ್ಮಾತ್ ನಿಮಗೇನಾರು ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರಾಗರು? ಹಾಂ, ಈಗ ಯಾರು ಆನೆ ತಗೊಂಡು ಯಾರು ಈ ಅರ್ಜುನನ ಓಡಿಸ್ತಾ ಇದ್ದಿದ್ದು ಅರ್ಜುನ ಡ್ರೈವರೇನ ಬೇರೆಯವರ? ಬೇರೆಯವರಲ್ಲ, ಅವರೇ ಮಾವ್ತ್ರೆ. ಹ್ಞೂ ಹ್ಞೂ. ಅವರು ಅಲ್ಲಿ ಅವರಲ್ಲೇ ಆನೆ ತಗೊಂಡು. ಹಾಂ. ಈ ಆನೆ ಎಲ್ಲಿದೆ ಈಗ? ಉಳಿದಿದ್ದ ಆನೆ ಎಲ್ಲಿದೆ? ಹಾಂ ಹಾಂ. ಎಲ್ಲಿ ಲಾರಿ ಇಳಿಸೋದಲ್ಲಿ ಆ ಕಡೆ ಹೋಗಿಲ್ಲ ನಾವು. ಹಾಂ ಹಾಂ ಹಾಂ. ಆನೆ ಹತ್ರ ಇದ್ದು ನಾವು. ಹಾಂ. ಈಗ ಅವ್ರ ಹೆಸರು ಗೊತ್ತಾ ಯಾರು ಹೊಡೆದ್ರು? ಅಲ್ಲಿ ಪ್ರಶಾಂತನೇ ಕೊಡ್ತಿದ್ದು ಯಾರು? ಡಾಕ್ಟ್ರಾ ಇಲ್ಲ? ಡಾಕ್ಟ್ರಿ ಎಷ್ಟು ಜನ ಇದ್ರು ಡಾಕ್ಟ್ರು? ಇಬ್ಬರು ಇದ್ರಾ? ಇಬ್ಬರಲ್ಲಿ ಒಬ್ಬರು ಪ್ರಶಾಂತನೇ ಶೂಟ್ ಮಾಡಿದ್ದಾರೆ. ಇದು ಟ್ರಾನ್ಸ್ಲೇಷನ್ ಹೊಡೆದಿದ್ದಾರೆ, ಮತ ಬರೋದು ಹೊಡೆದಿದ್ದಾರೆ. ಆಮೇಲೆ ಈ ಆನೆಗೆ ಗನ್ನಿಂದ ಫೈರ್ ಮಾಡಿದ್ದಾರೆ.
ಅದಕ್ಕೆ ಬಲ ಇರಲಿಲ್ವಾ ಕಾಲಲ್ಲಿ? ಆಡುವಾಗ ಹಾಕಿಲ್ಲ ಕಾಲು ನಿಲ್ಲಕ್ಕಾಗಲ್ಲ. ಬೇರೆ ಆನೆಗಳು ಹೋಗೋಕ್ಕಾಗಲಿಲ್ಲ? ಹಾಂ. ಬೇರೆ ಆನೆಗಳನ್ನ ತಗೋಕ್ಕಾಗಲಿಲ್ಲ ನಿಮಗೆ? ಅದು ಕೊಡ್ದು ಕಷ್ಟ ಅಲ್ಲ. ಈಗ ಏನು ಮಾಡ್ತೀರಿ ಅದು ನಾನೇನ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಬೇಕಾ? ಸರಿ. ದೈತ್ಯ ದೇಹ, ತೀಕ್ಷ್ಣವಾದ ಬುದ್ಧಿ ಎಂದು ಉದ್ದಟತನ ಮಾಡದಂತಹ ಅರ್ಜುನ ಅಲ್ಲಿ ಕಾದಾಟದ ಕಲಿಯಾಗಿದ್ದ. 8 ಬಾರಿ ದಸರಾ ಅಂಬಾರಿಯನ್ನ ಹೊತ್ತಿದಂತಹ ಅರ್ಜುನನ ಜೊತೆಗೆ ಎಲ್ಲರಿಗೂ ಭಾವನಾತ್ಮಕ ಸಂಬಂಧ. ಆದರೆ ಇಲ್ಲಿ ಆಗಿದ್ದೇನು? ಬೇಜವಾಬ್ದಾರಿಯಿಂದಾಗಿ ಅರ್ಜುನ ಪ್ರಾಣವನ್ನ ತೆರಬೇಕಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಯಿತು. ಅರವಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಮಾಡಿದಂತಹ ನಿರ್ಲಕ್ಷ್ಯ ಇದೆಯಲ್ಲ, ಇದುವೇ ಇವತ್ತು ನಾವು ಅರ್ಜುನನ್ನ ಕಳ್ಕೊಳ್ಳೋದಕ್ಕೆ ಕಾರಣ ಆಗಿರೋದು. ಇಲ್ಲಿ ನೂರಾರು ತಪ್ಪುಗಳಿದೆ. ಪ್ರತಿ ಬಾರಿ ಕೂಡ ಇಂತಹ ಸಂದರ್ಭಗಳು ಬಂದಾಗ ನೂರಾರು ತಪ್ಪುಗಳು ಕಾಣಿಸುತ್ತೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇಲ್ಲ. ಹಾಗಾದ್ರೆ ಪ್ರತಿ ಬಾರಿ ನಾವು ಈ ರೀತಿಯ ಪ್ರಾಣಿಗಳನ್ನು ಕಳ್ಕೊಂಡೇ ಹೋಗ್ತಾ ಇದ್ದೀವಿ. ಇದಕ್ಕೆ ಯಾವುದೇ ರೀತಿಯಂತ ಪರಿಹಾರ ಇಲ್ವಾ? ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾದಂತಹ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಶಿಕ್ಷೆಯನ್ನು ನೀಡಬೇಕಾದಂತಹ ಕಾನೂನು ಕೂಡ ಇಲ್ಲಿ ಸುಮ್ಮನಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ನಾವಿಲ್ಲಿ ಕೇಳಬೇಕಾಗತ್ತೆ. ಹಾಗಾದ್ರೆ ಇಲ್ಲಿ ಎಡವಿದ್ದೆಲ್ಲಿ, ಆಗಿದ್ದೆ ಏನು ಮಾಡಬೇಕಾಗಿತ್ತು? ಇವೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ನನ್ನ ಜೊತೆ ವನ್ಯಜೀವಿ ತಜ್ಞರಾಗಿರುವಂತಹ ಜೋಸೆಫ್ ಹೂ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಭಾವನಾತ್ಮಕ ಸಂಬಂಧ ನಮಗೆಲ್ಲರಿಗೂ ಕೂಡ ಅರ್ಜುನನ ಜೊತೆಗೆ. 8 ಬಾರಿ ಅಂಬಾರಿಯನ್ನು ಹೊರುವಂತಹ ಸಂದರ್ಭದಲ್ಲಿ ಆತ ಒಂದು ಗಜ ಗಾಂಭೀರ್ಯದಿಂದ ನಡೆಯುವಂತಹ ರೀತಿ, ಆ ಅರ್ಜುನ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ರೀತಿಯ ಪ್ರೀತಿ. ಬಟ್ ಇವತ್ತು ನಾವು ಅವನನ್ನು ಕಳ್ಕೊಂಡಿದ್ದೀವಿ, ಆಗಿರುವಂತಹ ಎಡವಟ್ಟು, ಮಾಡಿದ ಬೇಜವಾಬ್ದಾರಿಯಿಂದ. ಅಲ್ಲ, ನಾವು ಹೇಳಬೇಕಂದ್ರೆ ನಿನ್ನೆ ಮಧ್ಯಾಹ್ನ ನ್ಯೂಸ್ ಬಂದಿದ್ದರಿಂದ ನಾವು ನಿದ್ದೆನೇ ಮಾಡೋಕ್ಕಾಗಿಲ್ಲ, ಅಷ್ಟು ನೋವು. ಯಾಕಂದರೆ ಇದು ನಾವು ನಮ್ಮ ಕರ್ನಾಟಕದ ಕಿಂಗ್ ಎಲಿಫೆಂಟ್ ಇದೆ, ಎಲಿಫೆಂಟ್ ಕಿಂಗ್ ಅಂತೀವಿ. ಅಂಥ ಹೆಸರು, ಎಂಥ ಆನೆ, ಅದು ನೋಡಿದಾಗ ಖುಷಿಯಾಗೋದು ನಮ್ಮ ಕರ್ನಾಟಕದಲ್ಲಿ ಇಂಥ ಆನೆ ಇದೆ ಅಂದ್ಬಿಟ್ಟು. ಸೊ ಇದು ಕಳ್ಕೊಂಡಾಗ ನನಗೆ ಒಂದೇ ಅನಿಸಿದ್ದು, ಯಾಕೆ ಅರ್ಜುನನ್ನು ಕರ್ಕೊಂಡು ಹೋದ್ರು? ಯಾಕಂದರೆ ಅದು ರಿಟೈರ್ ಆಗಿತ್ತು, 60 ವಯಸ್ಸಿಗೆ ರಿಟೈರ್ ಆಗಿದ್ಮೇಲೆ ಇದು ಯಾಕೆ ಕರ್ಕೊಂಡು ಹೋಗ್ಬೇಕಾಯ್ತು ಇವರು? ಆಮೇಲೆ ಇನ್ನೊಂದು ಪ್ರಶ್ನೆ ಬಂದಿದ್ದು ನನಗೆ, ಅದು ಮಸ್ತೊಳಗಿದೆ ಅಂತ ನನಗೆ ಯಾರು ಹೇಳಿದ ಮೇಲೆ, ಮಸ್ತೋಗಿದ್ದಾಗ ನೀವು ತೊಗೊಂಡು ಹೋಗಿ ಎಲ್ಲ ಈ ಥರ ಆಪರೇಷನ್ಸ್, ಅಗ್ರೆಷನ್ ಇರುತ್ತೆ, ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಇದ್ದಾಗ ಅಗ್ರೆಷನ್ ಜಾಸ್ತಿ ಇರುತ್ತೆ. ಇದು ಗೊತ್ತಿದ್ರೂ ಇವ್ರು ಯಾಕೆ ತೊಗೊಂಡೋದ್ರು ಒಂದು ಪ್ರಶ್ನೆ ಬರುತ್ತೆ. ಎರಡನೇದಾಗೆ ನಾವು ಕೇಳ್ಕೊತಿರೋದು, ಇವರು ಡಾಕ್ಟ್ರು, 2 ವರ್ಷ ಎಕ್ಸ್ಪೀರಿಯನ್ಸ್ ಇರೋದು, ಯಾರು ರಮೇಶ್ಗೆ ಅಂದ್ಬಿಟ್ಟು. ಅವರು ಕಾಡಾನೆಗೆ ಮದ್ದು ಕೊಡೋಕ್ಕೆ ಹೋದಾಗ ಪ್ರಶಾಂತ್ ಆನೆಗೆ ಮದ್ದು ಹೊಡಿತಾರೆ. ಬೇರೆ ಯಾರಾದರೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅವ್ರು ಇದ್ದಿದ್ದರೆ, ಎಕ್ಸ್ಪೀರಿಯನ್ಸ್ಡು ವೈಲ್ಡ್ ಲೈಫ್ ಇಟ್ಟಿದ್ದಿದ್ರೆ ಅವ್ರಿಗೂ ಒಂದು ಗೊತ್ತಿರುತ್ತೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಸಿಚುವೇಶನ್ ಅಂದ್ಬಿಟ್ಟು. ಅದು ಅಗ್ರೆಷನ್ ಬಂದಾಗ ಹೇಗೆ ಮಾಡಬೇಕು ಅಂತ ಗೊತ್ತಾಗಬೇಕು. ಇವ್ರೇನು ಮಾಡ್ತಾರೆ, ಹೊಡಿಯೋದು ಪ್ರಶಾಂತಿಗೆ. ಪ್ರಶಾಂತ್ ಬಿದ್ದಿದ ಮೇಲೆ ಇವರು ಅದನ್ನು ರಿವೈವ್ ಮಾಡಬೇಕು, ಅದಕ್ಕೆ ಆ್ಯಂಟಿಡೋಟ್ ಕೊಡಬೇಕು. ಮದ್ದು ಕೊಟ್ಟಿದ್ಮೇಲೆ ಅದು ರಿವೈವ್ ಮಾಡೋಕ್ಕೆ ಅದು ಕೊಡೋಕ್ಕೆ ಹೋಗ್ತಾರೆ, ಇಳಿದು ಹೋಗ್ತಾರೆ ಅರ್ಜುನಂದ. ಆ ಗಲಾಟೆ ಹೋದಾಗ ಮಾವತ್ತು ಹಿಡಿದು ಬಿಡ್ತಾನೆ. ನಮ್ಮ ಬಂದಿರೋ ಸುದ್ದಿಯೊಳಗೆ ಮಾವತ್ತು ಹಿಡಿದಿದ್ಮೇಲೆ, ಈಗ ಇದು ಒಂದು ಟ್ರೈನ್ಡ್ ಎಲಿಫೆಂಟು, ಎಷ್ಟೋ ವರ್ಷಗಳಿಂದ ನಮ್ಮ ಕಾಡು ಇದ್ದಾಗ ಅಂತ ಟ್ರೈನ್ ಕೊಟ್ಟಿರೋದ್ರಿಂದ ಆ ಮಾವತ್ತು ಮಾತೆ ಕೇಳೋದು, ಮಾವತ್ತು ಏನು ಪುಷ್ ಮಾಡಿ ಇದು ಮಾಡು ಅಂದಾಗ ಅದು ಇದು ಮಾಡ್ತದೆ. ಸೊ ಮಾವತ್ತು ಇಲ್ಲ, ಈ ಕಡೆ ಗಲಾಟೆ ಆಗತ್ತೆ ಉದಾಡೋದೊಳಗೆ. ಅದು ಏನು ಇದಕ್ಕೆ 64 ವಯಸ್ಸು, ಆನೆ 35-40 ವಯಸ್ಸು ಇರ್ಬೋದು. ಎಷ್ಟು ಗಂಭೀರವಾಗಿರುತ್ತೆ, ಗಟ್ಟಿರುತ್ತೆ, ಅದು ಮಸ್ತೊಳಗಿದೆ ಅಗ್ರೆಷನ್ನು. ಸೊ ಅದು ಗಲಾಟೆ ಒಳಗೆ ನಮ್ಮ ಆನೆನ ಸಾಯಿಸ್ತು. ನಾನು ಇದ್ರ ಬಗ್ಗೆ 2 ಮಾತೇ ಇಲ್ಲ. ನಾವು ಹೇಳೋದು, ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಸುಭಾಷ್ ಮಾಳ್ಕಡೆ ಅವರು ಮಿಸ್ಟೇಕ್ ಮಾಡಿದ್ದಾರೆ. ಇದನ್ನ ಮರ್ಡರ್ ಅಂತಾನೆ ನಾವು ಪರಿಗಣಿಸಬೇಕು. ಹೌದು, ಇಲ್ಲಿ ಜನಕ್ಕೆ ಬಂದಿರೋದೇ ಅದೇ, ಇದು ನಮ್ಮ ಆನೆ, ಇದು ನಮ್ಮ ಆನೆ. ಎಷ್ಟು ನಾವು ಅದಕ್ಕೆ ಹೊಂದ್ಕೊಂಡಿದ್ದೀವಿ ಅಂದರೆ, ಅಂಥದ್ಗೆ ಆದಾಗ ನಾವು ಕೋಪದಿಂದ ಹೇಳ್ತೀವಿ ಮರ್ಡ್ರ್ ಮಾಡಿದ್ರು ನಮ್ಮ ಆನೆ ಅಂದ್ಬಿಟ್ಟು. ನಾನು ಹೇಳ್ತಾ ಇರೋದು ಇದನ್ನ ಕೊಂದರು ಅಂತ ಹೇಳ್ತಾರೆ. ಹೌದು, ಮರ್ಡರ್ ಅನ್ನೋಕ್ಕಿಂತ ನಾನು ಕೊಂದಿದ್ದಾರೆ ಅಂತೀನಿ. ಯಾಕಂದರೆ ಗೊತ್ತಿರೋ ವಿಷಯನೇ, ರಿಟೈರ್ಡ್ ಎಲಿಫೆಂಟ್ 60 ವಯಸ್ಸು ಮೇಲೆ ಯಾಕೆ ಕೆಲಸನ ಕೊಡಬಾರ್ದು? ನಮಗೆ ರಿಟೈರ್ಮೆಂಟ್ ಬಂದಾಗ ನಾವು ಕೂತ್ಕೋತೀವಲ್ಲ, ಅದಕ್ಕೂ ಹಕ್ಕಿದೆ, ಅದನ್ನ ಯಾಕೆ ಕರ್ಕೊಂಡು ಹೋದ್ರು? ಅಲ್ಲಿಗೂ ಒಂದು ತಪ್ಪು ಬರುತ್ತೆ. ಏನಂದರೆ, ನಮ್ಮ ಹತ್ರ ಬೇರೆ ಕುಮ್ಕಿ ಆನೆಗಳು ಇದ್ದಿದ್ದು ನಮ್ಮ ಕ್ಯಾಂಪ್ಗಳೊಳಗೆ, ಅದನ್ನು ನಾವು ಮಾರಿದ್ದೀವಿ. ಮಹಾರಾಷ್ಟ್ರಕ್ಕೆ ಲಾಸ್ಟ್ ತಿಂಗಳಿಂದ 2 ಆನೆ ಕಳಿಸಿದ್ದಾರೆ, ಕುಮ್ಕಿ ಆನೆಗಳು. ಈಗ ಅದು ಹೆಸರೇ ಒಂದು ಮಹಾರಾಷ್ಟ್ರ ಭೀಮಾ ಅಂದ್ಬಿಟ್ಟು ಮತ್ತಿಗೋಡೋಗಿ ಒಂದು ಆನೆ ಇತ್ತು, ಅದಿದ್ದಿದ್ರೆ ನಮ್ಮ ಅರ್ಜುನ ಹೋಗ್ತಾ ಇರಲಿಲ್ಲ. ಇವ್ರು ನಮ್ಮ ಆನೆಗಳೆಲ್ಲ ಮಾರ್ಕೋತವ್ರೆ, ಇಲ್ಲಿ ಎಲ್ಲ ಇರೋ ಆನೆಗಳನ್ನ ಅದು ಹಿಡಿದು ಬಂದು ಸಾಯಿಸ್ತಾರೆ. ಅದು ಬೇರೆ ಪ್ರಶ್ನೆ, ಅದು ಮಾತಾಡೋಣ. ಸೊ ನಾವು ಕೇಳ್ಕೊತಿರೋದು, ಈಗ ಆಂಧ್ರದವರು 22 ಆನೆ ಕೇಳಿದ್ದಾರೆ.
ಸೊ ಈ ಆನೆ ಎಲ್ಲ ಕಳಿಸ್ಬಿಡಿ, ಹೊಸ ಆನೆಗಳು ಟ್ರೈನಿಂಗ್ ಕೊಡ್ಬೇಕಾದ್ರೆ ಸಾಯಿಸ್ಬಿಡಿ. ಸೊ ಇದು ಎಲ್ಲಿಗೆ ನಾವು ಒಟ್ಬಿಟ್ಟಿದ್ವಿ. ಹೌದು, ನಮ್ಮ ಕಾಡು ಆನೆಗಳು ಜಾಸ್ತಿ ಇದೆ, ಇಡೀ ಕರ್ನಾಟಕದಲ್ಲಿ ನಮ್ಮದೇ ಜಾಸ್ತಿ 6,000 ಚಿಲ್ಲರೆ ಆನೆಗಳಿದೆ. ಬಟ್ ನಾವು ಅದನ್ನ ಹೇಗೆ ಮಾಡಿದ್ದೀವಿ ಅಂದರೆ ಅದು ಕಾರಿಡಾರ್ನೆಲ್ಲ ಹಾಳು ಮಾಡ್ಬಿಟ್ಟು ಅದು ಊರ ಕಡೆ ಬಂದಿದೆ. ಹೌದು, ನಾವು ಹಾಳು ಮಾಡಿರೋದು ಅದನ್ನು, ಅದ್ರ ಕಾಡು ಹಾಳು ಮಾಡಿರೋದು ನಾವು. ಇವಾಗ ನಾವೇ ಅದಕ್ಕೆ ಅಗೇನ್ಸ್ಟ್ ಆಗಿ ಹೋಗಿ ಈ ಥರ ಮಾಡಿ, ಓಕೆ ಹಿಡಿತೀರಾ, ನಿಮ್ಮ ಕರೆಕ್ಟ್ ಕೆಪಾಸಿಟಿ ಇದೆಯಾ, ಮಾಡೋಕ್ಕಾಗಲಿಲ್ಲ ಅಂದರೆ ಸುಮ್ಮನೆ ಇರಿ, ಈ ಥರ ಯಾಕೆ ಸಾಯಿಸ್ಬೇಡಿ. ಇಲ್ಲ ನೀವು ಹಿಡಿಯೋಕ್ಕೆ ಹೋಗಿ ಈ ಥರ ಆಕ್ಸಿಡೆಂಟ್ ಮಾಡೋ ಬದಲು ಅಲ್ಲಿ ಹೋಗ್ಬಿಟ್ಟು ಗನ್ನು ನಮ್ಮ ಬೇರೆಯವ್ರು ಹೊಡಿತಾರಲ್ಲ ಬೇಟೆ ಆಡೋರು, ಹೊಡೆದ್ಬಿಡಿ. ಇದು ಏನು ವ್ಯತ್ಯಾಸ ಅವ್ರಿಗೂ ಇವ್ರಿಗೂ? ಹೌದು, ಅದನ್ನೇ ಹೇಳೋದು. ನೀವು ಮಾಡ್ತಿರೋದೇ, ಅವರು ಪೋಚರ್ಗಳು ಬೇರೆ ಥರ ಮಾಡ್ತಾರೆ, ಅವರೇ ಮಾಡಿದ್ರೆ ಕಾನೂನಿನಲ್ಲಿ ಶಿಕ್ಷೆ, ನೀವೇ ಬೇರೆ ಥರ ಪೋಚಿಂಗ್ ಮಾಡ್ತಿದ್ದೀರ, ನಾನು ಆರೋಪ ಮಾಡ್ತೀನಿ. ಯಾಕಂದರೆ ನನಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭಾಳ ಕ್ಲೋಸ್, ನನಗೆ ಅವ್ರ ಬಗ್ಗೆ ನನಗೆ ಎರಡು ಮಾತು ಬರೋಲ್ಲ. ಆದರೆ ಅದ್ರೊಳಗೆ 5% ಜನ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ನಾನು ಬೆಳಗ್ಗೆನೂ ನಾವು ಫಾರೆಸ್ಟ್ ಮಿನಿಸ್ಟರ್ ಈಶ್ವರ್ ಖಂಡ್ರಿಗೆ ಬರೆದಿದ್ದೀನಿ, ಆ್ಯಕ್ಷನ್ ತೊಗೊಳ್ಳಿ ಸರ್ ಇದ್ರ ಬಗ್ಗೆ. ಯಾಕಂದರೆ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಸುಮ್ಮನೆ ಕೂತ್ಕೊಂಡಿದ್ರೆ ಆಗಲ್ಲ, ಅವ್ರ ಸೀಟ್ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಿದೆ, ಕರ್ನಾಟಕ ಜನಕ್ಕೆ ಕೆಟ್ಟ ಹೆಸರು ಹೋಗ್ತಿದೆ. ಸೊ ಯಾರೋ ಒಬ್ಬರು ಆರಾಮಾಗಿ ಕೂತ್ಕೊಂಡಿದ್ರೆ ನಡೆಯೋದಿಲ್ಲ, ಅವ್ರ ಮನೆಗೆ ಕೂತ್ಕೊಳ್ಳಿ, ಇಲ್ಲ ಲೀವ್ ಒಳಗೆ ಹೋಗಲಿ. ಇದೆಲ್ಲ ಆಗ್ತಿರೋದು ಏನಕ್ಕೆ ಕಾರಣ? ಒಂದು ಅಡ್ಮಿನಿಸ್ಟ್ರೇಷನ್ ಕಂಟ್ರೋಲ್ ಇಲ್ಲ. ಸೊ ಇದೆಲ್ಲ ಆಗ್ತಿರೋದು. ಜನ ಯಾವಾಗಲೂ ಹೇಳ್ತಾ ಇರ್ತಾರೆ, ಜನ ಬೇಡಿಕೆಗಳನ್ನ ಇಡ್ತಾರೆ, ಕಾಡಾನೆಗಳನ್ನ ಸರಿ ಹಿಡೀರಿ, ಏನಾದರೂ ಅಥವಾ ಬೇರೆ ಕಡೆ ತರಬೇತಿ ಶಿಬಿರಗಳಿಗೆ ಕಳುಹಿಸಿ, ಅದಕ್ಕೋಸ್ಕರ ನಾವು ಆಕ್ಷನ್ ತೆಗೆದುಕೊಂಡಿದ್ವಿ ಜನರ ಒಳಿತಿಗಾಗಿ ಇಲ್ಲಿ ನೀವು ಪ್ರಾಣಿಗಳನ್ನ ಸಾಯಿಸ್ತಾ ಇದ್ದೀರಲ್ವಾ? ಅಲ್ಲ, ನೀವು ಜನಪರವಾಗಿ ಮಾಡಿ, ಕರೆಕ್ಟಾಗಿ ಮಾಡಿ. ಇವಾಗ ಜನನು ಪಾಪ ಅವ್ರಿಗೆ ರೈತರಿಗೆ ತೊಂದರೆ ಇದೆ, ಕಾಡಾನೆ ಬಂದು ನಿಮ್ಮ ಎಸ್ಟೇಟ್ಗೆ ಬಂದು ಕೇಳ್ತಾರೆ. ನೀವು ಅವ್ರು ಕೇಳಿದ್ಗೆ ನೀವು ಕರೆಕ್ಟಾಗಿ ಮಾಡಿದ್ರೆ ಅವ್ರಿಗೂ ಖುಷಿ ಇರುತ್ತೆ. ಅವರೇನು ಸಾಯಿಸ್ಬಿಡಿ ಅಂತ ಹೇಳ್ತಿಲ್ವಲ್ಲ ಯಾರು, ಇಡೀರಿ ನೀವು ಬೇರೆ ಕಡೆ ತೊಗೊಂಡೋಗಿ ಬಿಟ್ಕೊಳ್ಳಿ ಅಂದ್ಬಿಟ್ಟು. ಈಗ ನಾವು ಕೇಳ್ಕೊತಿರೋದು, ನಾವೇ ಅದು ಕಾರಿಡಾರನ್ನ ಬ್ರೇಕ್ ಮಾಡ್ಕೊಂಡು ಬಂದಿದ್ದೀವಿ, ಫ್ರ್ಯಾಗ್ಮೆಂಟ್ ಮಾಡ್ಕೊಂಡು ಬಂದಿದ್ದೀವಿ. ಆನೆಗಳು ಅದು ಹೋಗೋ ಜಾಗ ವೆಸ್ಟರ್ನ್ ಘಾಟ್ಸ್ ತನಕ, ಎಲ್ಲಿ ನಮ್ಮ MMLs ಇರಲಿ, ಕಾವೇರಿಯಿಂದನೇ ಹಿಂಗೆ ಹೋಗ್ಬೋದು ಒಂದು ರೂಟು, ಅದನ್ನು ನಾವು ಬ್ರೇಕ್ ಮಾಡಿ, ಈಗ ಸರ್ಕಾರ ಏನೋ ಅದನ್ನೆಲ್ಲ ರಿಕವರ್ ಮಾಡಬೇಕು, ಬ್ಯಾರಿಕೇಡ್ ಮಾಡಬೇಕು, 640 ಕಿಲೋಮೀಟ್ರ್ ಅಂದ್ಬಿಟ್ಟು 340 ಕಿಲೋಮೀಟ್ರ್ ಮಾಡಿದ್ದಾರೆ. ಸೊ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಬರ್ತಿರೋದು, ಸರ್ಕಾರ ರೆಡಿ ಇದೆ, ಇಲ್ಲಿ ಆಫೀಸರ್ಸ್ ಇದ್ದಾರಲ್ಲ, ಒಂದೊಂದು ರಿಸರ್ವ್ಗೆ ಒಂದು ಒಳ್ಳೆ ಇದು ವೈಲ್ಡ್ ಲೈಫ್ ರಿಸರ್ವ್ಗೆ ಒಂದು ಕನ್ಸರ್ವೇಟರ್ ಫಾರೆಸ್ಟ್ ಇರ್ತಾರೆ, ಅವ್ರುಗಳು ಕೆಲಸ ಮಾಡ್ತಿಲ್ಲ. ಅಲ್ಲಿ ಇದನ್ನೇ ಇರೋ ಬ್ಯಾರಿಕೇಡ್ಸ್ ಎಲ್ಲ ಬಿದ್ದೋಗಿದೆ, ಆನೆಗಳು ಊರಿಗೆ ಹೋಗ್ತಿದೆ, ಅದು ರೈತರಿಗೂ ಇವ್ರಿಗೆ ಸಂಘರ್ಷ ಆಗ್ತಾನೆ ಇದೆ. ಸೊ ಇವ್ರು ಯಾರಲ್ಲಿ ಆಫೀಸರ್ ಕೂತಿದ್ದಾರೋ ಅವ್ರ ಜವಾಬ್ದಾರಿ, ಅವ್ರನ್ನೆಲ್ಲ ಫಸ್ಟ್ ನಾವು ಓಡಿಸ್ಬಿಡ್ಬೇಕು. ಯಾಕಂದ್ರೆ ಇವರಿಂದನೇ ಹಿಂಗೆಲ್ಲ ಗಲಾಟೆ ಆಗ್ತಿರೋದು. ಗೊತ್ತಿರೋ ವಿಷಯನೇ ಆಗ್ತಾ ಇದೆ ಅಂದರೆ ನಾವು ಯಾಕೆ ಇವ್ರನ್ನ ಇಟ್ಕೋಬೇಕು? ಇವರಿಂದ ನಮಗೆ ತೊಂದರೆ ಬೇಕಾ? ನಮ್ಮ ವನ್ಯಜೀವಿಗೆ ತೊಂದರೆ ಬೇಕಾ? ನಮ್ಮ ರೈತರಿಗೂ ತೊಂದರೆ ಬೇಕಾ? ರೈತರು ನಮ್ಮ ಕಾಡನ್ನ ಉಳಿಸಿರೋದು ಅವರ 80% ನಾನು ಹೇಳ್ತೀನಿ, ಅವರೇ ನಮ್ಮ ಕಾಡನ್ನು ನೋಡ್ಕೊಂಬರ್ತಿರೋದು. ಬೇರೆ ನಮ್ಮ ಫಾರೆಸ್ಟ್ ಆಫು ಮಾಡ್ತಾರೆ, ರೈತರು ಸರಿಗಿಲ್ಲ ಅಂದರೆ ಕಾಡು ಉಳಿಯಲ್ಲ. ಸೊ ನಾವು ಅವ್ರಿಗೆ ಬೆಂಬಲ ಕೊಡಬೇಕು, ಎಲ್ಲ ಥರನೇ ಅವ್ರಿಗೆ ನೋವಿಸ್ಬಿಟ್ಟು ಎಷ್ಟು ಅಂದ್ಬಿಟ್ಟು ಅವ್ರು ಹೋಗಿ ಹೇಳ್ತಿದ್ದಾರೆ ಹಿಂಗೆ ಆಗ್ತಿದೆ, ಆನೆ ಬರ್ತಾ ಇದೆ ಅಂದರೆ ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂದರೆ ನಿರ್ಲಕ್ಷ್ಯನೇ ಇದೆ. ಸೊ ನಾವು ಎಷ್ಟು ಬೇಜಾರಾಗ್ಬಿಟ್ಟಿದೆ ಅಂದರೆ, ಈ ಥರ ನಾನು ಯಾವತ್ತೂ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡಿಲ್ಲ. ನಾನೊಂದು 30 ವರ್ಷದಿಂದ ಜೊತೆಗೆ ಮಾಡಿದ್ದೀನಿ ಕೆಲಸಗಳು, ಕ್ವೈಟಾಗಿ ಮಾಡ್ತೀವಿ, ಎಲ್ಲೆಲ್ಲಿ ಇದು ಮಾಡಬೇಕೋ ಬರ್ತೀವಿ, ಮಾತಾಡ್ತೀವಿ, ಬರಿತೀವಿ. ಸೊ ಇಂಥ ಟೈಮೊಳಗೆ ಈ ಥರ ನಾನು ನೋಡೇ ಇಲ್ಲ ಈ ಲಾಸ್ಟ್ 5 ಇಯರ್ಸಿಂದ ಆಗಿರೋದು. ಫಾರೆಸ್ಟ್ 8 ಬಾರಿ ಅಂಬಾರಿಯನ್ನು ಹೊತ್ತಿದಂತಹ ಅರ್ಜುನ ಈ ರೀತಿಯಾಗಿ ಸಾವನ್ನಪ್ತಾನ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ. ಅದು ಕೂಡ ತಾನು ನೋವು ತಿಂದು ಮಾವುತನನ್ನ ಆಗಿರ್ಬೋದು, ಅವರ ಪ್ರಾಣವನ್ನ ಈತ ಉಳಿಸಿದ್ದಾನೆ. ಹಾಗಾದ್ರೆ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ? ಕಾರ್ಯಾಚರಣೆಯ ವಿಧಾನಗಳೇನು? ರೇಡಿಯೋ ಕಾಲರ್ ಅಳವಡಿಕೆ ಯಾವ ರೀತಿಯಾಗಿ ಇರಬೇಕು? ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.